ಗೋಡ್ ಚಕ್ಲಿ ನೋಡಿ ಸಖತ್ತಾಗಿದೆ, ತುಂಬ ಟೇಸ್ಟ್. ಹೇಗಿದೆ ಅಮ್ಮ? ಅವರಿಗೆ ಬೌಲ ಕೊಟ್ಟಿದ್ದೀನಿ ನೋಡಿ. ಈಗ ಇದಷ್ಟು ತಿಂದು ಸ್ವಲ್ಪ ನೀರು ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಗಿಡಗಳಿಗೆ, ಏನಾಗುತ್ತೆ ನೋಡ್ಬೇಕಂತ ಹೇಳಿ. ನಾಳೆ ಇವತ್ತಲ್ಲ ಒಂದೊಂದು KG ತಂದಿದ್ದಾರೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಕ್ರಮಣ ಕಳಿ, ನಾವೆಲ್ಲ ನಿನ್ನೆ ಸಂಕ್ರಮಣ ಮಾಡೀವಿ. ಆಲ್ಮೋಸ್ಟ್ ಇವತ್ತು ಎಲ್ಲ ಕಡೆನೂ ಇವತ್ತು ಸಹ ಇದೆ. 2 ದಿನ ಇದೆ ಸಂಕ್ರಮಣ. ನಿನ್ನೆ ಮುಗ್ದಿದೆ ನಮ್ಮ ಸಂಕ್ರಮಣ, ಇವತ್ತು ಕರಿ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ದೋಸೆ ಹಿಟ್ಟಿದೆ. ದೋಸೆ ಹಿಟ್ಟು ಕಾಯಿ ಚಟ್ನಿ ಮಾಡ್ಕೊತಾಯಿದ್ದೆ. ಶ್ರೇಯ ನಾನು ಇಬ್ಬರೇ ಇರೋದಲ್ಲ, ಹಾಗಾಗಿ ಕಾಯಿ ಚಟ್ನಿ ಮಾಡತ್ತಿದ್ದೆ. ಹೊರಗಡೆಯಲ್ಲಿ ಜನ್ರೇಟರ್ ಚಾಲು ಮಾಡಿದ್ದಾರೆ, ಕರೆಂಟ್ ಇದಕ್ಕೆ ಯಾವುದಕ್ಕೆ ಅಂದರೆ ನೀರು ಬಿಡ್ತಾ ಇದ್ದಾರೆ. ಚಟ್ನಿ ಮಾಡ್ಬೇಕಂತೇಳಿ ಮಿಕ್ಸಿ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಈಗ ಚಟ್ನಿ ಮಾಡಬೇಕು. ದೋಸೆಗೆ ಸ್ವಲ್ಪ ಈ ಚೂರು ಮಾಡಿದೆ, ಜಾಸ್ತಿ ಏನಿಲ್ಲ. ಅದಕ್ಕಾಗಿ ಇಲ್ಲಿ ಎಲ್ಲ ಪದಾರ್ಥಗಳನ್ನ ತೊಗೊಂಡು ಸಿಂಪಲ್ಲಾಗಿ ಮಾಡೋದಿರೋದಂದ್ರೆ ಹಸಿ ತೆಂಗಿನಕಾಯಿ ಇಲ್ಲಿ ಒಡೆದು ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡೆ. ಇನ್ನು ಇದು ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇದು ಹಾಕಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಒಂದೀಗ ಇಲ್ಲಿ ದೋಸೆ ಹಿಟ್ಟು ಕೂಡ ಇದೆ, ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ. ದೋಸೆ ಹಿಟ್ಟು ಎಲ್ಲವನ್ನು ಎತ್ತಿಟ್ಟಿಲ್ಲ, ಫ್ರಿಜ್ಜಲ್ಲಿ ಇಡ್ತೇನೆ ಸ್ನೇಹಿತರೆ. ಇದೊಂದಿಷ್ಟು ಪಾತ್ರೆಗಳದಾವ. ಈಗ ಇದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇವತ್ತು ಶ್ರೇಯಮ್ಮ ಮನೆಯಲ್ಲಿದ್ದಾಳು. ಅವಳು ಬಟ್ಟೆ ತೊಳೆದೆಯಮ್ಮ, ಬಟ್ಟೆ ತೊಳೆದು ನೋಡಿ. ಸರಿ ಆಯಿತು ಅವ್ರಿಗೆ ಅವಳು. ನಾನು ಇದಟ್ಟು ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ನಮ್ಮ ಮೇಡಮ್ ಅವರು ಬಂದು ನಿಂತಿದ್ದಾರೆ ಸ್ನೇಹಿತರೆ. ಪೂಜೆ ಅಂತೂ ಆಗಿದೆ ಆವಾಗಲೇ. ನೈವೇದ್ಯ ಕೂಡ ದೋಸೆ ಚಟ್ನಿ ಆಯಿತು. ಇಲ್ಲಿ ಒಂದು ದೋಸೆ ರೆಡಿ ಆಗ್ತಾಯಿದೆ ನೋಡಿ. ಅಕ್ಕಿ ದೋಸೆ ನಮ್ಮ ಮೇಡಮ್ ಅವರಿಗೆ ತಗೊಳ್ಳಿ. ಬಿಸಿ ಬಿಸಿ ದೋಸೆ ರೆಡಿ. ಕೈಗೆ ಹತ್ತಿ ತಗೊಳ್ಸೋಡು. ಚಟ್ನಿ ನೋಡಿ ಇಷ್ಟೇ ಮಾಡಿದ್ದೆ ಸ್ನೇಹಿತರೆ, ಜಾಸ್ತಿ ಮಾಡಿಲ್ಲ. ಅದಕ್ಕಾಗಿ ಇದು ದೋಸೆ ಹರಡ್ತು ನೋಡಿ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ದೋಸೆ ಹರಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಫೋನ್ ಕೆಳಗಿಟ್ಟು ಇದನ್ನು ಮಾಡಿದೆ. ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕ್ತೀನಿ, ಯಾಕೆ ಅಂದರೆ ಸ್ವಲ್ಪ ತುಂಬಾ ಡ್ರೈ ಅನಿಸುತ್ತೆ. ಅದಕ್ಕಾಗಿ ಚೂರು ಹಾಕಿಬಿಟ್ರೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಾನಿಲ್ಲಿ ಚಟ್ನಿ ಮಾಡಿದೆ. ಹಸಿ ತೆಂಗಿನಕಾಯಿ ಇತ್ತು ಸ್ನೇಹಿತರೆ, ಅದಕ್ಕಾಗಿ ನೋಡಿ ಇಷ್ಟೇ ಮಾಡಿದೆ. ಯಾಕಂದರೆ ಯಜಮಾನ್ರು ಇಲ್ಲ, ಶ್ರೇಯ ನಾನು ಇಬ್ಬರೇ ಇರೋ ಕಾರಣ ಜಾಸ್ತಿ ಬಿಡೋಲ್ಲ. ಇದು ತೆಂಗಿನಕಾಯಿ ಬೇಕು ಹಸಿದು, ಸ್ವಲ್ಪ ಎತ್ತಿಟ್ಟಿದ್ದೀನಿ ಹಾಗೆ ನೋಡಿ. ಒಟ್ಟು 4 ದೋಸೆ ಹಾಕೋ ಶ್ರೇಯನಿಗೆ ನನಗೆ. ಯಾಕೆ ಅಂತಂದರೆ ಸುಮ್ಮನೆ ಮನೆಯಲ್ಲಿ ಅವರೂ ಇಲ್ಲ, ಯಾರೂ ಇಲ್ಲ, ನಾವು ಅಷ್ಟೇ ಇರೋದ್ರಿಂದ ಇತ್ತಲ್ಲ ದೋಸೆ ಹಿಟ್ಟು, ಯಾಕೆ ಹಾಳು ಮಾಡೋದು ಅಂತಂದು ಅದನ್ನೇ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಇದಷ್ಟು ಪಾತ್ರೆ ಇದೆಲ್ಲ ತೊಳ್ಕೊಂಡು, ಪಾತ್ರೆ ತೊಳೆದಿಲ್ಲ ಇನ್ನು, ಪಾತ್ರೆ ಎಷ್ಟು ತೊಳ್ಕೊಂಡು ಇದನ್ನು ಮಾಡ್ತೀನಿ. ಏನಪ್ಪ ಅಂದರೆ ಸ್ವಲ್ಪ ಯಾವುದಾದ್ರೂ ರೆಸಿಪಿ ಮಾಡ್ಕೋತೇನೆ. ಅಡುಗೆ ಚಾನಲ್ಗೆ ಸ್ವಲ್ಪ ರೆಸಿಪಿ ಬಿಡೋದಕ್ಕೆ ಆಗ್ತಾಯಿಲ್ಲ ಇತ್ತೀಚೆಗೆ. ಸ್ವಲ್ಪ ರೆಸಿಪಿನೂ ಮಾಡೋದು ತುಂಬಾ ಕಮ್ಮಿ ಮಾಡಿದೆ. ಸುಮ್ಮನೆ ಅಷ್ಟು ಖರ್ಚು ಮಾಡಿ ರೆಸಿಪಿ ಮಾಡೋಕ್ಕಿಂತ ಒಂದು ಕೆಲಸಕ್ಕೆ ಹೋದರೆ ಯಾವುದಾದ್ರೂ ಕೆಲಸ ಆಗುತ್ತೆ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದೆ ಸ್ನೇಹಿತರೆ. ಯಾಕೆಂದರೆ ಯೂಸ್ ಇಲ್ಲ, ಏನು ಮಾಡೋದು. ಒಂದು ದಿನಕ್ಕೆ 20-30 ಬಂದರೆ ಅದು ಆಗಲ್ಲ ಸ್ನೇಹಿತರೆ. 1000 2000 ಬಂದರೆ ಖುಷಿಯಾಗುತ್ತೆ. ಅದಕ್ಕಾಗಿ ಬಿಟ್ಟಿದ್ದೆ. ಶ್ರೇಯ ದೋಸೆ ಬನ್ನಿ ಸ್ನೇಹಿತರೆ. ಈಗ ಇದಷ್ಟು ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಎಲ್ಲ. ಈಗ ಶ್ರೇಯನಿಗೆ ಬಿಸಿ ಬಿಸಿ ದೋಸೆ ಕೊಟ್ಬಿಡ್ತೀನಿ. ಸುಡ್ತಾ ಇದೆ, ಹಿಡಿಯಮ್ಮ. ತಿಂಡಿ ತಿನ್ನು ಬೇಗ ಬೇಗ. ನೀನು ಅಭ್ಯಾಸ ಮಾಡ್ಕೊ, ನಾನು ಕೆಲಸ ಮಾಡ್ಕೋತೇನೆ. ಆಯಿತು ಸ್ನೇಹಿತರೆ, ಇದೊಂದು ದೋಸೆ ಹಾಕ್ಕೊಂಡ್ಬಿಡ್ತೇನೆ. ನನಗೂ ಇಲ್ಲೊಂದಿದೆ. ತಿಂಡಿ ತಿಂತೇವೆ ಸಿಂಪಲ್ಲಾಗಿ, ಏನೂ ಇಲ್ಲ. ಕಾಯಿ ಚಟ್ನಿ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ನಾನಿವತ್ತು. ಹಾಗಾಗಿ
ಯಾರಿಗೆಲ್ಲ ಇಷ್ಟ ಸಿಂಪಲ್ ಅಕ್ಕಿ ದೋಸೆ ಚಟ್ನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಎರಡು ನಿಮಗೆ ಒಂದು ಕೋಣಿಸ್ಗೆ 30 ರೂಪಾಯಿ ಅಂತ ಇದ್ದೇ ಇಲ್ಲ ನೋಡ್ತೆ. ಇದು 30, ಇದು 20 ಕುಲ್ಪಿಗೆ ಸಖತ್ತಾಗಿ ಉಂಟು, ಚೆನ್ನಾಗಿ ಉಂಟು. ಅಂಗಡಿಗೆ ಹೋದ್ರೆ ಎಷ್ಟು ಕಾಸ್ಟ್ಲಿ ಹೋಗುತ್ತೆ. ಈ ಥರ ಬಂದಾರ ತೊಗೊಂಡು ತಿನ್ಬೇಕು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರ್ತಾವೆ. ಪಾಪ ಅಜ್ಜ ಓಡಿ ಬರ್ತಾನೆ ನಮ್ಮ ಮನೆಗೆ. ದಿನ ಏನು ತೊಗೊಳಲ್ಲ, ವಾರದಾಗ ಒಂದು ಮೊನ್ನೆ ಯಾವತ್ತು ತೊಗೊಂಡಿದ್ರಿ? ಸಂಡೆ. ಸಂಡೆ ಧನುಷ ಬಂದಾಗ ತೊಗೊಂಡಿದ್ರು ನೋಡಿ. ವಾಪಸ್ ಅವತ್ತೆಷ್ಟು ಭಾಳ ತೊಗೊಂಡಿದ್ರು. ಅಲ್ಲಿ ಹುಡುಗರಿದ್ದು ಆಟ ಆಡಕ್ಕೆ ಬಂದಿದ್ದು, ಅವರಿಗೆಲ್ಲ ಕೊಡಿಸಿದ್ರು ಯಜಮಾನ್ರು ಅವತ್ತು ಹುಡುಗರಿಗೆ. ಅಂಥದ್ದೆಲ್ಲ ವಿಡಿಯೋ ಮಾಡಿ ಹಾಕಬೇಕು ಸ್ನೇಹಿತರೆ, ಆದರೆ ಹಾಕ್ಲಿಕ್ಕೆ ಮನಸ್ಸಾಗಲ್ಲ. ಬೇರೆಯವರಿಗೆ ಕೊಡಿಸಿರೋದೆಲ್ಲ ಅವತ್ತು ರಜೆ ಇತ್ತಲ್ಲ, ನಾವು ಇಲ್ಲಿ ತುಂಬ ಮಕ್ಕಳು ಬರ್ತಾರೆ ನಮ್ಮ ಕಡೆಯಲ್ಲಿ ಮಕ್ಕಳು ಆಟ ಆಡೋಕ್ಕೆ. ಅವರಿಗೆಲ್ಲ ಕೊಡಿಸಿದ್ರು ಯಜಮಾನ್ರು ಅವತ್ತು. ಎಲ್ಲರಿಗೂ 20 ರೂಪಾಯಿದು ಚೊಕೊಬಾರ್ ಕೊಡಿಸಿದ್ರು. ನಾವು 20 ರೂಪಾಯಿದು ಕುಲ್ಪಿ ತೊಗೊಂಡಿದ್ದೆವು. ಇವರು ಇಬ್ಬರು ಚೊಕೊಬಾರ ತೊಗೊಂಡ್ರು. ಇವತ್ತೇ ಅಕ್ಕಿ ಇದನ್ನು ತೊಗೊಂಡವಳು. ಏನಿದು? ಕೋಣ ಐಸ್ ಕ್ರೀಮ್ ನೋಡಿ. ಯಜಮಾನ್ರು ಇಲ್ಲ, ಇದೆಲ್ಲ ತಿಂತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಈಗ ಕೆಲಸ ಮಾಡೋಣ ನೋಡಿ ಸ್ನೇಹಿತರೆ. ಈಗ ನೀರು ಬಂದಿತ್ತು, ಗಾರ್ಡನ್ಗೆ ನೀರು ಬಿಟ್ಟು ಈ ಬಿಸಿಲಾಗ ಸಾಕಾಯ್ತು ನೋಡಿ. ಇನ್ನು ಮಧ್ಯಾಹ್ನದ ಅಡುಗೆ ಏನು ಮಾಡಿಲ್ಲ. ಏನು ಮಾಡೋಣ ಮೇಡಮ್ ಅವರೇ? ಹಾಂ, ಇಲ್ಲಿ ನಿಂತಿದ್ದಾಳೆ ಸ್ನೇಹಿತರೆ. ಟೈಮ್ ಆಲ್ರೆಡಿ ಎಷ್ಟು 3 ಆಗೈತೆ. ಈಗ 3 ಗಂಟೆ ಆಗೈತಿ. ಏನಾದರೂ ಸ್ವಲ್ಪ ಮಾಡ್ತೀನಿ. ಅವಳಿಗೇನೋ ಬೇಕಾಗಿದೆ ಅಂತೆ, ನನಗೂ ಸ್ವಲ್ಪ ರೆಸಿಪಿ ಕೂಡ ಆಗುತ್ತೆ. ಏನಿಲ್ಲ ಸ್ನೇಹಿತರೆ, ಬಂದು ಇವತ್ತು ಮಾಡೋದೇನಪ್ಪ ಅಂದರೆ ರೆಸಿಪಿ ಕಾಸರಗೋಡು ಚಕ್ಲಿ ಅಂತೇಳೇ ಇನ್ಸ್ಟಾಗ್ರಾಮು ಎಲ್ಲ ಕಡೆ ವೈರಲ್ ಆಗಿದೆ. ಅದನ್ನೇ ಮಾಡ್ಬೇಕಂಥೇಳಿ ಹೇಳ್ತಾ ಇದ್ದಾಳೆ. ನಿನ್ನೆ ಚಕ್ಲಿ ಪ್ಯಾಕೆಟ್ ತೊಗೊಂಡಿದ್ದಾಳೆ ಬರುವಾಗ. ಮನೆಯಲ್ಲಿ ಮಾಡ್ತೀನಮ್ಮ ಅಂದರೆ ಕೇಳಲ್ಲ. ಅದಕ್ಕಾಗಿ ಈಗ ಚಕ್ಲಿನೇ ಮಾಡಿ ಅದನ್ನ ಕಾಸರಗೋಡು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಅದಕ್ಕೆ ಏನೇನು ಬೇಕಂಥೇಳಿ ನೋಡೋಣ ಬನ್ನಿ. ನೋಡಿ, ಚಕ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಖರ್ಜೂರ ಪೇಸ್ಟ್ ಮಾಡೋಕ್ಕೆ ಬಿಡಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಬೇಕು, ಏನಪ್ಪ ಅಂದರೆ ಹುಣಸೆ ರಸ. ನಾನು ನಿಂಬೆ ರಸ ಬೇಕು. ನಿಂಬೆ ರಸ ಇಲ್ಲನವರು ಹುಣಸೆ ರಸ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಇನ್ನೊಂದು ಚೂರು ಏನು ಆ್ಯಡ್ ಮಾಡಬೇಕಂದ್ರೆ, ನಿಮ್ಮ ಹತ್ರ ಜೀರಿಗೆ ಇದ್ದರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜೀರಿಗೆ ಪೌಡರ್ ಹಾಕ್ಕೊಳ್ಳಿ. ಒಂಚೂರು ಅದರದ್ದು ಟೇಸ್ಟನ್ನೇ ಬೇರೆ ಕೊಡುತ್ತೆ. ಅದಕ್ಕಾಗಿ ಸ್ನೇಹಿತರೆ ಅದು ಇದ್ದರೆ ಬೆಸ್ಟ್ ಹಾಕಲಿಕ್ಕೆ. ನನ್ನ ಹತ್ರ ಜೀರಿಗೆ ಪೌಡರು ನೋಡ್ತೀನಿ ಖಾಲಿಗಿದೆಯೋ ಇಲ್ಲೋ. ಕಾಳು ಮೆಣಸ್ದಿದೆ, ಗರಂ ಮಸಾಲೆ ಇದೆ, ಜೀರಿಗೆ ಪೌಡರ್ ಡೌಟ್ ಬರ್ತಾಯಿದೆ ನನಗೂ ಕೂಡ ಸ್ವಲ್ಪ. ಇಲ್ಲ, ಜೀರಿಗೆ ಪೌಡರು ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಬೀಳತ್ತ ಸ್ನೇಹಿತರೆ. ಜೀರಿಗೆ ಪೌಡರ್ ಏನಿಲ್ಲ, ಜೀರಿಗೆನ ಹಾಕ್ಕೊಂಡ್ಬಿಡ್ತೇನೆ. ಅದಕ್ಕೆ ಜೀರಿಗೆನ ಹಾಕ್ಕೊಂಡ್ಬಿಡ್ತೇನೆ ಮಿಕ್ಸಿಗೆ ಸ್ನೇಹಿತರೆ. ಇನ್ನೊಂದು ಏನು ಗೊತ್ತಾ, ಗೆರಟೆಗೆ ಏನು ಬೆಲೆ ಬಂದಿದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬೆಲೆ ಬಂದಿದೆ ನೋಡಿ. ಗೆರಟೆಗೆ ಏನು ಮೈಕಲ್ಲಿ ಕೂಗ್ತಾ ಇದ್ದಾರೆ ನೋಡಿ ಹೊರಗಡೆ. ಈಗ ಗೆರಟೆ ಅಂಥೇಳಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಹುಣಸೆ ರಸನ ಸೋದಿಸ್ಕೋತೀನಿ. ಸ್ವಲ್ಪ ಹೆಚ್ಚಿಕ್ಬಿಟ್ಟು, ಇದರಲ್ಲೆಲ್ಲ ಇದು ಇರುತ್ತೆ, ಹೆಚ್ಚಿಕಿದ್ದೀನಿ. ಅದಕ್ಕಾಗಿ ಸೋದಿಸ್ತೇನೆ. ಈಗ ಉಡುಪಿಯಲ್ಲಿ ಜೋರಿದೆ ಪರ್ಯಾಯ. ಇದು ಕೃಷ್ಣ ಮಠಕ್ಕೆ ಹೋಗ್ಬೇಕಂದ್ರೆ ಆಗ್ತಾನೇ ಇಲ್ಲ ನಮಗೆ ಕೆಲಸದ ಮಧ್ಯೆ. ನೋಡಿ ಸೋದಿಸ್ಬತ್ತಂಗೆ ನೋಡೋದು ಗೆರಟೆ ನೋಡಿ. ನಮ್ಮ ಮನೆಗೆ ಒಂದು ಏನೋ ಬಂದಿದೆ. ಏನದು? ತಲೆ ತೊಳ್ಕೊಂಡಿದ್ದಾಳೆ ಸ್ನೇಹಿತರೆ. ಹಾಗೆ ಈಗ ಇದು ನಾನು ಸೋದಿಸ್ಕೊಂಡ್ಬಿಡ್ತೇನೆ, ಅವಳು ಸೋದಿಸಲ್ಲಂತೆ. ಇದನ್ನೆಲ್ಲ ಈಗ ಮಾಡಿದ ನಂತರ ತೋರಿಸ್ತೇನೆ. ಕಾಸರಗೋಡು ಚಕ್ಲಿ ನೋಡಿ, ಸಖತ್ತಾಗಿದೆ, ತುಂಬ ಟೇಸ್ಟ್. ಹೇಗಿದೆ ಅಮ್ಮ? ಅವರಿಗೆ ಬೌಲ ಕೊಟ್ಟಿದ್ದೇವೆ. ಚೆನ್ನಾಗಿ ಉಂಟಾ? ಟೇಸ್ಟ್ ಆಗಿದೆ. ಒಂದು ಸ್ವಲ್ಪ ಪೇಸ್ಟನ್ನು ಇಟ್ಟಿದ್ದೇನೆ ಸ್ನೇಹಿತರೆ. ಚೆನ್ನಾಗಿದೆ. ಒಳಗಡೆ ಎಲ್ಲ ಗರಿ ಗರಿಯಾಗಿರುತ್ತೆ, ಮೇಲ್ಗಡೆ ಅದಕ್ಕೆ ಜ್ಯೂಸಿ ಥರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪೇಸ್ಟ್ ಇಟ್ಟಿದ್ದೇನೆ. ಯಜಮಾನ್ರು ಬಂದ ಮೇಲೆ ಮಾಡಿಕೊಟ್ರಾಯ್ತು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಚಕ್ಕಿದ್ಲವು ಚೆನ್ನಾಗಿ ಇರುತ್ತೆ ಅಂಥೇಳಿ
ಅದಕ್ಕಾಗಿ ಯಜಮಾನ್ರಿಗೆ ನಾನು ಸ್ವಲ್ಪ ಮಾಡಿಕೊಟ್ರೆ ಆಯ್ತು ಇಟ್ಟಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಸ್ನೇಹಿತರೆ. ಹೇಗೆ ಬರುತ್ತೆ ಅಲ್ಲ, ಬಂದಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟು ಅಲ್ಲ ಶ್ರೇಯ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಇಲ್ಲಿಟ್ಟು ಹೋಗಿದ್ದೀನಿ ನೋಡಿ, ಸಖತ್ತಾಗಿದೆ. ಒಂದ್ರ ಬೀಜ ಬಿಟ್ಟಿಯಲ್ಲ, ಖರ್ಜೂರ ಬೀಜ ತೆಗಿಲಿಕ್ಕೆ ಹೇಳಿ ನೀರು ಬಿಡ್ಲಿಕ್ಕೆ ಹೋದೆ ಸ್ನೇಹಿತರೆ. ಅದರ ಬೀಜ ಬಿಟ್ಟಾಳು, ಮಿಕ್ಸಿಲಿ ಓಡಾಡ್ತಾ ಉಂಟದು, ಕಡ್ ಅನ್ನಕೈತೆ. ಮತ್ತು ಮಿಕ್ಸಿ ಬಂದ್ ಮಾಡಿ ತೆಗೆದೆ ನಾನೇ. ಬನ್ನಿ ಈಗ ನಾನು ಕಾಸರಗೋಡು ಚಕ್ಲಿನ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ. ಚೆನ್ನಾಗಿದೆ, ಪರಿಮಳ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ನೀವು ಟ್ರೈ ಮಾಡಿ ಸಿಂಪಲ್ಲಾಗಿ. ಮಹಾಕಾಳಿ ಕೈ ರುಚಿಯಲ್ಲಿ ಇದು ರೆಸಿಪಿ ನೀಟಾಗಿ ಬರುತ್ತೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿನ್ನೆ ಏನು ಮಾಡಿದ್ನಲ್ಲ ನಾನು ಮಾದೇಲಿ ಐತಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವತ್ತು ತಿನ್ನಲಿಕ್ಕೆ ಒಂಥರ ಟೇಸ್ಟ್ ಇದೆ, ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ, ಎಷ್ಟು ಉದುರುದ್ರಾಗಿದೆ. ನಾನು ಗೋಧಿ ಹಿಟ್ಟು ಹುರಿದ್ಬಿಟ್ಟೆ ಮಾಡಿರೋದ್ರಿಂದ, ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸ್ವಲ್ಪ ರವೆ ಮತ್ತು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ. ಈಗ ಸ್ವಲ್ಪ ನಾನು ಇದನ್ನು ತಿಂತಾಯಿದ್ದೀನಿ. ಇಲ್ಲಿ ನಿಮ್ಗೆ ಗೊತ್ತಾಕಿರಬೇಕು. ಸ್ವಲ್ಪ ಈಗ ಇದಕ್ಕೇನು ಗೊತ್ತಾ, ಬಿಸಿ ಬಿಸಿ ಹಾಲು ಇರಬೇಕು. ಹಾಗೆ ತಿನ್ನೋದಕ್ಕೆ ಮನಸ್ಸಾಗಲ್ಲ ಸ್ನೇಹಿತರೆ. ತಿಂತಾರೆ, ಇಲ್ಲ ಅಂತಲ್ಲ. ನನಗೆ ಮಾದೇಲಿ ತಿನ್ನುವಾಗ ಸ್ವಲ್ಪ ಹಾಲಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಇಲ್ಲಿ ಪ್ಯಾಕೆಟ್ ಹಾಲು ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಆದರೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಕ್ಕಾಗಿ ಈಗ ಮಾದೇಲಿ ಹಾಲು ಮಧ್ಯಾಹ್ನಕ್ಕೆ ಊಟ ಮಾಡ್ತಾಯಿದ್ದೀನಿ. ಇಷ್ಟೋ ತನಕ ಚಕ್ಲಿ ತಿಂದೀವಿ, ಕಾಸರಗೋಡು ಚಕ್ಲಿ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಅದನ್ನು ತಿನ್ನಿ ಈಗ ಮಾದೇಲಿ ಹಾಲು ಊಟ ಮಾಡ್ತಾಯಿದ್ದೀನಿ. ಹಸು ಆಯಿತು. ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು, ಅನ್ನ ಅಥವಾ ಏನಾದರೂ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಅದಕ್ಕಾಗಿ ಈಗ ಇದನ್ನು ತಿಂದ್ಬಿಡ್ತೀನಿ ನಾನು. ಸ್ವಲ್ಪ ಬನ್ನಿ ಈಗ ಸ್ವಲ್ಪ ಇದು ತೊಗೋತೀನಿ. ಸ್ಪೂನ್ ಹುಡುಕ್ತಾ ಇದ್ದೀನಿ, ಸ್ಪೂನ್ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಇದಷ್ಟೊಂದಿಷ್ಟು ನೋಡಿ, ಹಾಲು ಎಲ್ಲ ನೆನೆದು ಬಿಡ್ತು ಕಾಣಿಸುತ್ತಾ. ಗೋಧಿ ಹಿಟ್ಟಲ್ಲ ಎಲ್ಲ ನೆನೀತು ನೋಡಿ. ಈಗ ಇದಷ್ಟು ತಿಂದು ಸ್ವಲ್ಪ ನೀರು ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಗಿಡಗಳಿಗೆ. ಇಲ್ಲಿಡ್ತೀನಿ, ಹಾಗೆ ನೀರು ಬಿಟ್ಟು ಬಂದಿದ್ದೇನೆ. ಗಿಡಕ್ಕೆ ತೆಂಗಿನ ಕಟ್ಟಿಗೆ ನೀರು ಇಟ್ಟಿದ್ದೇನೆ, ಚೇಂಜ್ ಮಾಡಬೇಕು. ಒಂದೇ ಗಿಡಕ್ಕೆ ಹೋಗ್ತೀವಿ. ಪಕ್ಷಿ ನೋಡಿ ಎಷ್ಟು ಹಾರಿ ಹೋಗ್ತಾಯಿದೆ ಸ್ನೇಹಿತರೆ. ಅಯ್ಯೋ ಎಷ್ಟೊಂದು ಹಾರಿ ಹೋದ ನೋಡಿ. ಇಲ್ಲಿ ಅಷ್ಟು ಇಲ್ಲೇ ಕೂತಿದೆ ಸ್ನೇಹಿತರೆ. ನಮ್ಮ ಗುಲಾಬಿ ಗಿಡದಾಗಿನ ಅದಾವ ನೋಡಿ. ನಾವು ಬಂದ ತಕ್ಷಣ ಎಷ್ಟು ಹಾರ್ತಾವೆ. ಗುಲಾಬಿ ಅಂತೂ ಫುಲ್ ಆಗಾಗ್ತಾವೆ ಸ್ನೇಹಿತರೆ. ಆದರೆ ಕೆಲಸ ಮಾಡೋರೇ ಯಾರೂ ಇಲ್ಲ ಯಾರು. ಅದಕ್ಕಾಗಿ ನೀರು ಹೋಗಿದೆ ಐತೆ, ಅದು ಸಗುತ್ತಿಲ್ಲ. ಇದೆ ಸ್ನೇಹಿತರೆ, ಸಪೂರ ಇದೆ ನೋಡಿ. ಇಷ್ಟಿದೆ ನೀರು ನೋಡಿ, ಇಷ್ಟಿದೆ. ಒಂದು ಸ್ವಲ್ಪ ಈಚೆ ಕಡೆ ಗಿಡಕ್ಕೆ ಅಷ್ಟು ಬಿಡ್ತೀನಿ. ಒಂದೇ ಗಿಡಕ್ಕೆ ಬಿಟ್ಟರೆ ಒಂದೇ ಗಿಡಕ್ಕೆ ಹೋಗುತ್ತೆ. ಅದಕ್ಕಾಗಿ ಈ ಗಿಡಕ್ಕೆ ಸ್ವಲ್ಪ ಬಿಡ್ತೇನೆ, ಬಿಟ್ಟು ಅದಷ್ಟು ಊಟ ಮಾಡ್ತೇನೆ. ನಾನು ಮಾದೇಲಿ ತಿಂತೇನೆ. ತಿಂದು ನಿನ್ನೆ ಇಲ್ಲಿ ಸ್ವಲ್ಪ ಈ ಪಾಟ್ ಒಳಗಡೆ ಮೆಂತ್ಯಕಾಳು ಹಾಕಿದ್ದೀನಿ ನೋಡಿ. ಇದರಲ್ಲಿಷ್ಟು, ಇದರಲ್ಲಿ ಸ್ವಲ್ಪ ಹಾಕಿದ್ದೇನೆ. ಹಾಗೆ ಇದರಲ್ಲಿ ಸ್ವಲ್ಪ, ಇದರಲ್ಲಿ ಒಂದಿಷ್ಟರಲ್ಲಿ ಹಾಕಿದ್ದೇನೆ. ಏನಾಗುತ್ತೆ ನೋಡ್ಬೇಕಂಥೇಳಿ. ಅದೆಲ್ಲ ವಿಡಿಯೋ ಮಾಡೋದಕ್ಕಾಗಲ್ಲ, ಕೆಲಸ ಅವಾಗ ಮಾಡ್ತಿರ್ತೀವಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬನ್ನಿ ಈಗ ಇದೆಲ್ಲ ನೆನೀತು ನೋಡಿ ಮಾದೇಲಿ. ಈಗ ಇದನ್ನ ತಿಂದುಬಿಡ್ತೇನೆ. ಕಾಸರಗೋಡು ಚಕ್ಲಿ ಮಾಡಿದ್ದೀವಲ್ವ ನಿಮಗೆ ಆವಾಗಲೇ. ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೇನೆ ಏನಂತೇಳಿ. ಕಾಸರಗೋಡು ಚಕ್ಲಿ ಮಾಡುವಾಗ, ಕಾಸರಗೋಡು ಚಕ್ಲಿ ಏನು ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಅದರಲ್ಲೇ ಸಿಕ್ಕಾಪಟ್ಟೆ ಸೆಕೆ ಇದೆ ನಮ್ಮಲ್ಲಿ ಅಂತ ಮೊದಲು ಪ್ಯಾನ್ ಹಾಕ್ತೇನೆ ನಾನು. ಸಿಕ್ಕಾಪಟ್ಟೆ ಸೆಕೆ. ಏನು ಚಕ್ಲಿ ಮಾಡಿದ್ನಲ್ಲ ಅದರದ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಖರ್ಜೂರ ಎಲ್ಲ ಹಾಕಿ. ಅದೇ ಪೇಸ್ಟಿಂದ ನಾನು ನಮ್ಮ ಮನೆಯಲ್ಲಿ ನಿನ್ನೆ ತಿನ್ನಲಿಕ್ಕೆ ಸಂಕ್ರಮಣಕ್ಕೆ ಬೇಕಲ್ಲ, ಬುಗುರಿಕಾಯಿ ಬಾಣಕ್ಕೆಲ್ಲ ತಂದಿದ್ರು, ಇತ್ತು ಒಂದು 4 ಬುಗುರಿಕಾಯಿ. ಅದರದ್ದೇ ಬುಗುರಿಕಾಯಿಗೆ ಅದೇ ಪೇಸ್ಟ್ ಹಾಕಿ ನೋಡಬೇಕು ಹೇಗೆ ಬರುತ್ತೆ ಅಂಥೇಳಿ ಮಾಡಿದೆ. ಹಾಗೆ ಇನ್ನೊಂದಕ್ಕೆ ಹಾಕಿದ್ದೀನಿ, ಏನಂತೇಳಿ ನೋಡು ಬನ್ನಿ. ಇದು ಬಂದು ಪೇರಳೆ ಹಣ್ಣು, ಪೇರಳೆಕಾಯಿಗೆ ಇಲ್ಲಿ ಪೇಸ್ಟ್ ಹಾಕಿದ್ದೀನಿ. ಸಖತ್ತಾಗಿದೆ. ಟೇಸ್ಟು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ನಾನು 3 ರೆಸಿಪಿ ಮಾಡಿದ್ದೀನಿ, ಸಖತ್ತಾಗಿದೆ. ಇದಕ್ಕೆ ಇನ್ನೊಂದು 2 ಏನೇನು ಆ್ಯಡ್ ಮಾಡಿದ್ದೀನಿ, ಅದು ಫುಲ್ ವಿಡಿಯೋದಲ್ಲಿ ಅಡುಗೆ ಚಾನಲಲ್ಲಿ ಬರುತ್ತೆ. ಇದು ಬುಗುರಿಕಾಯಿ ನೋಡಿ, ಇದು ಬುಗುರಿಕಾಯಿ, ಇದು ಪೇರಳೆ ಹಣ್ಣು, ಪೇರಳೆಕಾಯಿ ಹಣ್ಣಲ್ಲ, ಸಾರಿ ಕಾಯಿ.
ತುಂಬ ಅಂದರೆ ತುಂಬ ಚೆನ್ನಾಗಿ. ಇದು ಅಷ್ಟೇ ಸಖತ್ತಾಗಿದೆ ಬುಗ್ರಿಕಾಯಿದು ಟೇಸ್ಟ್ ಮಾತ್ರ ವಾ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಇದರ ರೆಸಿಪಿ ಫುಲ್ ಇದರಲ್ಲಿ ಬರುತ್ತೆ ನೋಡಿ. ಮಹಾಕಾಳಿ ಕೈ ರುಚಿಯಲ್ಲಿ ಸಪೋರ್ಟ್ ಮಾಡಿ. ಹಾಗೆ ಅಂದರೆ ರಾತ್ರಿಗೆ ಯಜಮಾನ್ರು ಬರ್ತಾರಲ್ಲ ಡ್ರೈವಿಂಗ್ ಹೋಗಿ, ಅವ್ರಿಗೆ ಸ್ವಲ್ಪ ಇಟ್ಟಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಪೇಸ್ಟನ್ನು ಮಾಡಬೇಕು, ಮಾಡಿ ಅವ್ರಿಗೂ ಕೂಡ ಇಲ್ಲಿ ಚಕ್ಲಿ ತೋರಿಸಿದ್ದೀನಿ ನಾನು ಆವಾಗಲೇ. ಚಕ್ಲಿ ಉಂಟು, ಅವರು ತಿತ್ತೀನಿ ಅಂದರೆ ಮಾಡಿಕೊಡ್ತೀನಿ. ಯಾಕಂದರೆ ಸ್ವಲ್ಪ ಹಲ್ಲಿಗೆ ಇದಾಗಲ್ಲ, ಹಲ್ಲು ನೋವಿದೆ ಅವರದ್ದು, ಅದು ಗೊತ್ತಿಲ್ಲ. ಮೇಲ್ಗಡೆ ಹಲ್ಲು ತುಂಡಾಗಿ ಆಗಿ ಹೋಗ್ತಾ ಉಂಟು, ಅದಕ್ಕೆ ಗಟ್ಟಿ ಏನು ತಿನ್ನಬೇಡ ಅಂತ ಹೇಳಿದ ಡಾಕ್ಟ್ರು. ಅದಕ್ಕಾಗಿ ಅವರಿಗೆ ಸ್ವಲ್ಪ ಕೊಡೋದು ನಾವೇ ಇದನ್ನು ಮಾಡ್ತೀವಿ, ಅವರೆಲ್ಲ ತಿಂತಾರೆ. ಹಾಗಾಗಿ ಸ್ನೇಹಿತರೆ ಈಗ ಈ ಥರ ನಿಮಗೂ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ ಒಂದಿಷ್ಟು ಪಾತ್ರೆ ಇದೆ ನನಗೀಗ. ಬೇಗ ಬೇಗ ಪಾತ್ರೆಗಳನ್ನು ಕೂಡ ತೊಳಿತೇನೆ. ತೊಳೆದು ಬೇರೆ ಬೇರೆ ಕೆಲಸಗಳು, ಸಿಕ್ಕಾಪಟ್ಟೆ ಕೆಲಸ. ಇದು ತೊಳಿಲಿಕ್ಕಿರಬೇಕು. ಕೊಬ್ಬರಿ ಹಾಕ್ತಿದ್ದು ದಿನ ಕೊಬ್ಬರಿ ಎಲ್ಲ ಕೊಟ್ಟಿದ್ದಾರೆ ಯಜಮಾನ್ರು. ಟೈಮ್ ಆಲ್ರೆಡಿ 5 ಗಂಟೆಗೆ ಹೋಗಿದೆ, ಕೆಲಸದವರೆಲ್ಲ ಹೋಗಿದ್ದಾರೆ. ಎಂಥ ಸೌಂಡು ಗೊತ್ತಾ ಸ್ನೇಹಿತರೆ, ಸಿಕ್ಕಾಪಟ್ಟೆ ಸೌಂಡು. ಮನೇಲಿ ಇರಲಿಕ್ಕೆ ಆಗಲ್ಲ, ವಿಡಿಯೋದಲ್ಲಿ ಕೂಡ ಬರುತ್ತೆ ನೋಡಿ ನಿಮಗೆ. ಈಗ ಹೊರಗಡೆ ಹೋಗಿ ಸ್ವಲ್ಪ ಬರ್ತೇನೆ. ನೋಡಿ ಸ್ನೇಹಿತರೆ, ಲೈಟ್ ಇಲ್ಲ ಇವತ್ತು. ಇದು ಚಾರ್ಜರದು ಲೈಟ್ ಇದೆ ನಮ್ಮದು. ಲೈಟ್ ಇಲ್ಲ. ಲೈಟು ಎಷ್ಟು 6:30ಗೆ ಹೋಗಿದೆ ಅಷ್ಟೇ. 7 ಗಂಟೆಗೆ ಹೋಗಿದೆ ನೋಡಿ. 6:30 7 ಗಂಟೆ ಹತ್ರ ಹೋಗಿದೆ. ಅಲ್ಲಿ ಹೊರಗಡೆ ಒಂದಿದೆ ಚಾರ್ಜರ್ದು. ಇವತ್ತು ನಮ್ಮ ಮೇಡಮ್ ಅವ್ರ ರೂಮ್ ಬಿಟ್ಟು ಹೊರಗೆ ಹೋಗಿದ್ದಾರೆ. ಲೈಟ್ ಇಲ್ಲಲ್ಲ ಸ್ನೇಹಿತರೆ, ಅದಕ್ಕಾಗಿ ಇವತ್ತು ಲೈಟ್ ಇಲ್ಲದ ಕಾರಣ ಏನಿಲ್ಲ. ಇಲ್ಲಿ ಅನ್ನಕ್ಕಿಟ್ಟಿದ್ದೇನೆ. ಇಲ್ಲಿ ಅನ್ನ ಆಗಿದೆ ನೋಡಿ, ಸಿಟಿ ಹಾಕ್ತು. ಇಲ್ಲಿ ಯಜಮಾನ್ರ ಸ್ನಾನಕ್ಕೆ ನೀರಿಟ್ಟಿದ್ದೇನೆ ಸ್ನೇಹಿತರೆ. ನೀರಿಟ್ಟಿದ್ದೇವೆ. ಏನೂ ಅಡುಗೆ ಮಾಡಲ್ಲ, ಸಾಂಬಾರಿದೆ ಸ್ವಲ್ಪ ಮತ್ತು ಅನ್ನ ಅಷ್ಟೇ. ಇಲ್ಲಿ ಸಾಂಬಾರಿದೆ ಸ್ವಲ್ಪ, ಅನ್ನ ಇದೆ. ಇಲ್ಲಿ ಹಾಲು ಕಾಸಿಟ್ಟಿದ್ದಾರೆ ಅಷ್ಟೇ ಅಮ್ಮ. ಇಲ್ಲಿ ಬಂದು ಮೊಸರು ಇದೆ, ಅದೇ ನಾನು ಇದನ್ನು ಮಾಡಿದ್ನಲ್ಲ ಪೇರಳೆನಿದೆ, ಅದು ಇನ್ನು ಯಜಮಾನ್ರೆ ಕೊಡ್ತೇನೆ. ಇದೇ ಇದೆ ಅನ್ನ. ರಾತ್ರಿ ಊಟಕ್ಕೆ ಇಷ್ಟಿದೆ ಸ್ನೇಹಿತರೆ. ಹೋಗಿ ಬಂದ್ರೆ ಹಂಗಾರ ರೀ. ಹಾಂ, ಶಿವಮೊಗ್ಗಕ್ಕೆ ಹೋಗಿ ಬಂದ್ರಿ? ನಿನ್ನೆ ಅದಾವ್ರಿ, ಇವತ್ತು ಬಂದ್ರೆ ನೋಡಿ ಸ್ನೇಹಿತರೆ. ಲೈಟ್ ಇಲ್ಲ, ಕೂತಿದ್ದೇವೆ. ಇನ್ನೊಂದು ಏನು ಗೊತ್ತಾ ನೋಡಿ, ಇಲ್ಲಿ ಏನು ತಂದಿದ್ದಾರೆ ಶಿವಮೊಗ್ಗದಿಂದ ಬರುವಾಗ ಯಜಮಾನ್ರು. ಸುಲಭ ಎಷ್ಟು ದಪ್ಪ ಕಡಲೆ ಗೊತ್ತಾ ಸ್ನೇಹಿತರೆ. ಇನ್ನು ಇವತ್ತರದ್ದು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ತುಂಬ ತಂದಿದ್ದಾರೆ, ಎಲ್ಲ ಹರಿದು ಸಿಪ್ಪೆ ತೆಗೆದು ಎತ್ತಿ ಇಟ್ಕೋತೀನಿ. ನಾಳೆ, ಇವತ್ತಲ್ಲ, ಒಂದೊಂದು KG ತಂದಿದ್ದಾರೆ ನೋಡಿ. KG ಸೂಡು ಕಟ್ಟಿಟ್ಟಿದ್ರಂತೆ, ತೊಗೊಂಬಂದಿದ್ದಾರೆ. ಟೋಟಲಾಗಿ 2.5 kg ಏನೋ ತಂದಿದ್ದಾರೆ ಅಲ್ಲ, ತಂದಿದ್ದಾರೆ. ನಾಳೆಗೆ ಸೂಡು ಕಟ್ಟಿಟ್ಕೋತೇನೆ ಸ್ನೇಹಿತರೆ. ಇದನ್ನು ಸೂಡನ್ನು ಬಿಚ್ಚಿ ಎಲ್ಲ ಬಿಡಿಸಿಟ್ಕೋತೀನಿ ನಾಳೆ ಬೆಳಿಗ್ಗೆ. ಇವರು ಇಲ್ಲಿ ಬರಿತಾ ಇದ್ದಾರೆ. ಕರೆಂಟ್ ಇಲ್ಲ, ಎಲ್ಲ ಹೋಗಿಬಿಟ್ಟಿದೆ ನೋಡಿ, ಕತ್ಲೆ ಇದೆ ಸ್ನೇಹಿತರೆ. ಇವತ್ತಿನ ಲಾಗ ಇಲ್ಲಿ ಏನು ಮಾಡ್ತೇನೆ, ಅನ್ನ ಸಾಂಬಾರು ಇದು ಊಟಕ್ಕೆ. ಮತ್ತೇನೆ ಲಾಸ್ಟ್ ತೋರಿಸಿದ್ನಲ್ಲ, ಇನ್ನೇನು ಮಾಡಲ್ಲ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು 3 ರೆಸಿಪಿ, ಕಾಸರಗೋಡು ಚಕ್ಲಿ ಹಾಗೆ ಪೇರಳೆನೊಂದು ಬುಗ್ರಿಕಾಯಿ, 3 ರೆಸಿಪಿ ಮಹಾಕಾಳಿ ಕೈ ರುಚಿಯಲ್ಲಿ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್.